ಮಿಥುನ ರಾಶಿಯವರ ಈ ಸ್ವಭಾವದಿಂದಾನೇ ಅವರು ಇವತ್ತಿಗೂ ಕಷ್ಟಪಡ್ತಾ ಇರೋದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಈ ರೀತಿ ಸಮಸ್ಯೆ ಆಗ್ತಾ ಇದ್ರೆ ಇನ್ನೊಬ್ಬರ ಸಹಾಯ ಸಿಗುತ್ತೆ ಅಂತ ನೀವು ಕಾಯ್ತಾ ಕೂರಬೇಡಿ. ನೀವೆಲ್ಲರೂ ಅವಶ್ಯಕವಾಗಿ ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಮಾಡಿದಾಗ ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅದೃಷ್ಟವನ್ನು ತಂದುಕೊಡುತ್ತೆ, ಹಾಗೆ ಯಾವ ಕಾರ್ಯಕ್ಷೇತ್ರದಲ್ಲಿರುವಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ಪರಿಹಾರಗಳ ಸಮೇತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಿಥುನ ರಾಶಿಯವರ ಬಗ್ಗೆ ಕೊಡ್ತಕ್ಕಂತಹ ಅಪ್ಡೇಟ್ಗಳು ಯಾವುದು ಕೂಡ ನಿಮ್ಮಿಂದ ಮಿಸ್ ಆಗದೆ ಎಲ್ಲವನ್ನ ಕೂಡ ನೀವು ತಿಳ್ಕೊಳ್ಬೋದು. ಮಿಥುನ ರಾಶಿಯ ಬಹುತೇಕ ಜನರು ಕೇಳುವಂತಹ ಪ್ರಶ್ನೆಗಳು, ನನಗೆ ಯಾವ ಬಣ್ಣ ಆಗಿಬರುತ್ತೆ, ಯಾವ ಸಂಖ್ಯೆ ಆಗಿಬರುತ್ತೆ, ಎಲ್ಲದಕ್ಕೂ ಕೂಡ ಪರಿಪೂರ್ಣವಾದ ಉತ್ತರವನ್ನ ಇಂದಿನ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೇನೆ. ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರದ ಎಲ್ಲಾ 4 ಪಾದಗಳು, ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು. ಈ ಮಿಥುನ ರಾಶಿಯವರ ಅದೃಷ್ಟದ ಬಣ್ಣ ಯಾವುದಪ್ಪ ಅಂತಂದ್ರೆ ಸ್ವಲ್ಪ ತಿಳಿ ಹಸಿರನ್ನು ತಗೊಳ್ಳುವಂಥದ್ದು ಅಥವಾ ಹಸಿರು ಬಣ್ಣವನ್ನು ನೀವು ಬಹುತೇಕವಾಗಿ ಉಪಯೋಗ ಮಾಡಿಕೊಂಡಾಗ ಲಾಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ಬುಧ ಇರುವಂತಹ ಸ್ಥಾನ ಯಾವುದು ಅಂತ ಹೇಳಿ ನೋಡಿ ಆನಂತರದಲ್ಲಿ ಈ ಒಂದು ಬಣ್ಣವನ್ನು ನೀವು ಬಳಸ್ಕೋಬಹುದು. ಹಾಗೆ ಅದೃಷ್ಟ ತರುವಂತಹ ಸಂಖ್ಯೆ 5ನೇ ಸಂಖ್ಯೆ ಅಂತ ಹೇಳ್ತೇನೆ. ಹಾಗೆ ಅದೃಷ್ಟ ದೇವತೆ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಿಮಗೆ ಶುಭದಾಯಕ ಫಲವನ್ನು ಕೊಡುತ್ತೆ. ನಿಮ್ಮ ಜಾತಕದಲ್ಲಿ ಲಗ್ನದಿಂದ 5ನೇ ಮನೆ ಯಾವುದಿದೆ ಅಂತ ನೋಡಿ ಆ 5ನೇ ಮನೆಯ ಅಧಿಪತಿಯ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಅದೃಷ್ಟದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುವಂತೆ ಮಾಡುತ್ತೆ. ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರು ಕೂಡ ಜೈ ಗಣೇಶ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಹಾಗೆ ಈ ಒಂದು ಮಿಥುನ ರಾಶಿಯವರ 2025ನೇ ಸಾಲಿನ ಡಿಸೆಂಬರ್ ಭವಿಷ್ಯವನ್ನ ನೋಡುವಂಥದ್ದಾಯ್ತು ಅಂದ್ರೆ ಸ್ವಲ್ಪ ಮಿಥುನ ರಾಶಿಯವರು ನಿರ್ಭಯಿಗಳು ಅಂತ ಹೇಳುವಂಥದ್ದು. ಯಾರಿಗೂ ಕೂಡ ಹೆದರುವುದಿಲ್ಲ, ಯಾರನ್ನ ಕೂಡ ಎದುರಿಸ್ತಕ್ಕಂತಹ ಶಕ್ತಿ ಚೈತನ್ಯವನ್ನ ಹೊಂದಿರ್ತಾರೆ. ಹಾಗೆ ಇವರು ಸ್ವಲ್ಪ ಒಂದು ರಸಿಕರು, ಎಲ್ಲವನ್ನ ಕೂಡ ಸೆಳೆಯುವಂಥದ್ದು. ಅಂದರೆ ಇವರಿಗೆ ಎಲ್ಲ ಕಲೆ ಸಾಹಿತ್ಯ ಅಂತಕ್ಕಂಥದ್ದನ್ನು ಸವಿಯುವಂತಹ ಮನಸ್ಸು ಕೂಡ ಈ ಒಂದು ವೃಷಭ ರಾಶಿಯಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಈ ಮಾಸದಲ್ಲಿ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹೊಸ ಉದ್ಯೋಗವನ್ನು ಮಾಡಬೇಕು ಅಂದರೆ ಈ ದಿನಗಳಲ್ಲಿ ಮಾಡ್ಕೋಬೋದು. 1ನೇ ತಾರೀಕು 5, 6, 23, 24 ಹಾಗೂ 25ನೇ ತಾರೀಕು ಮಿಥುನ ರಾಶಿಯವರಿಗೆ ಶುಭದಾಯಕ ಫಲಗಳನ್ನು ತಂದುಕೊಡುತ್ತೆ. ಹಾಗೆ ಮಿಥುನ ರಾಶಿಯವರು ಈ ಒಂದು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡಿಕೊಳ್ಳೇಬೇಕು. ಅದೇನಪ್ಪ ಅಂತಂದರೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಮುಖ್ಯ ಅಲ್ಲ, ಆದರೆ ಆ ನಿರ್ಧಾರವನ್ನು ತೆಗೆದುಕೊಂಡ ನಂತರದಲ್ಲಿ ಆ ನಿರ್ಧಾರಕ್ಕೆ ನೀವು ಸ್ಟಿಕ್ ಆನ್ ಆಗಿದ್ದೀರಾ, ಆ ನಿರ್ಧಾರವನ್ನು ಖಂಡಿತವಾಗ್ಲೂ ನಡೆಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಮುಖ್ಯ. ಎಲ್ಲೋ ಒಂದು ಕಡೆ ಸ್ವಲ್ಪ ಚಂಚಲತೆಯಿಂದಾಗಿ ಮಿಥುನ ರಾಶಿಯವರು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ದೃಢವಾಗಿರ್ತಕ್ಕಂತಹ ಮನಸ್ಸನ್ನು ಇಟ್ಟುಕೊಳ್ಳಿ. ಈ ಮಾಸದಲ್ಲಿ ಪದೇ ಪದೇ ಮನಸ್ಸನ್ನು ಬದಲಾಯಿಸಿ ನಿಮ್ಮ ಕಾರ್ಯಕ್ಷೇತ್ರ ಅದು ಮಾಡೋಣ, ಇದು ಮಾಡೋಣ, ಎಲ್ಲನೂ ಬೇಕು ಅಂತಕ್ಕಂತಹ ಮನಸ್ಥಿತಿಯನ್ನು ಆದಷ್ಟು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ
ಆತ್ಮೀಯರ ಸಹಕಾರ ಅಂತಕ್ಕಂಥದ್ದು ಕ್ರಮೇಣವಾಗಿ ಶುಭ ಫಲಗಳನ್ನು ನೀಡುತ್ತೆ. ನನಗೆ ಇನ್ನೊಬ್ಬ ಬಂದು ಸಹಾಯ ಮಾಡ್ತಾನೆ ಅಂತ ನಾನು ಯಾವತ್ತೂ ಕೂಡ ಕಾಯ್ಕೊಂಡು ಕೂತ್ಕೊಳ್ಬಾರ್ದು. ಹಾಗೆ ಮಿಥುನ ರಾಶಿಯವರು ಕೂಡ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ನನ್ನ ಸ್ನೇಹಿತ ಇದ್ದಾನೆ, ಅವನು ದುಡ್ಡು ಕೊಡ್ತಾನೆ, ಅಥವಾ ಅವನು ಇನ್ನೊಂದೇನೋ ಮಾಡ್ತಾನೆ ಅಂತ ಹೇಳಿ ಅವನು ಕೆಲಸ ಕೊಡಿಸ್ತಾನೆ. ನಿನ್ನ ಪ್ರಯತ್ನ ಏನು? ಹಾಗಾದರೆ ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಪ್ರಯತ್ನದ ಕಡೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿ. ನೀವು ಶ್ರಮಪಟ್ಟಾಗ ಮಾತ್ರ ನಿಮಗೆ ಶುಭದಾಯಕ ಫಲಗಳಿರುವಂಥದ್ದು. ಯಾವ ಕ್ಷೇತ್ರದಲ್ಲಿರುವವರು ಈ ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಬಟ್ಟೆ ವ್ಯಾಪಾರ ಮಾಡುವಂಥವರು, ಸ್ವಲ್ಪ ಒಂದಷ್ಟು ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇರುವಂಥವರು, ಹಾಗೆ ಸ್ವಲ್ಪ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಈ ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ರಕ್ಷಣಾ ಇಲಾಖೆಯಲ್ಲಿರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಸ್ವಲ್ಪ ವರ್ಕ್ ಲೋಡ್ ಅನ್ನೋದು ಈ ಮಾಸದಲ್ಲಿ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ಅದೇ ರೀತಿಯಲ್ಲಿ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಜನಗಳು ಕೂಡ ಸ್ವಲ್ಪ ಕಾಟ ಪೀಡೆ ಅಂತಕ್ಕಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಕೊಡ್ಬೋದು. ನೀವು ಧೈರ್ಯದಿಂದ ಮುನ್ನುಗ್ಗುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಿ. ಆದರೆ ಒಂದು ನಿರ್ಧಾರ ತೆಗೆದುಕೊಂಡ ಮೇಲೆ ಅವರೇನೋ ಅವಮಾನ ಮಾಡಿದ್ರು ಅಂತ ಹೇಳಿ ಆ ನಿರ್ಧಾರವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಬೇಡಿ. ನೀವು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಪುಸ್ತಕ ವ್ಯಾಪಾರಿಗಳಿಗೆ ಅಥವಾ ಒಂದು ಮಧುಮೇಹ ತಜ್ಞರಿಗೆ, ಡಯಾಬಿಟಿಕ್ ಡಾಕ್ಟರ್ಗಳಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಈ ಮಾಸದಲ್ಲಿ ಶುಭದಾಯಕ ಫಲಗಳಿರುತ್ತೆ. ಹಾಗೆ ಕಲಾವಿದರಿಗೆ, ಸಂಗೀತಗಾರರಿಗೆ ಈ ಮಾಸ ಶುಭದಾಯಕ ಫಲಗಳು ಈ ಮಾಸದಲ್ಲಿ ಸಿಗುವಂಥದ್ದಿರುತ್ತೆ. ಹಾಗೆ ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನು ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಒಂದು ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಗೆ ನನಗೆ ಹುದ್ದೆ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಪೀಡೆ ಆಗುವಂಥದ್ದು, ರಾಜ್ಯಾಧಿಕಾರಿಗಳಿಂದ ಸ್ವಲ್ಪ ಪೀಡೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ಈ ಮಾಸದಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಕಡೆ ಗಮನವನ್ನು ವಹಿಸಬೇಕಾಗತ್ತೆ. ಹೆಚ್ಚಿನ ಗಮನ ಅಂತಕ್ಕಂಥದ್ದು ಅಗತ್ಯ ಇರುತ್ತೆ. ಸ್ವಲ್ಪ ವಾತಾವರಣ ಕೂಡ ಬದಲಾಗ್ತಾ ಇರೋದ್ರಿಂದ ಶೀತ, ಪಿತ್ತ, ಜ್ವರ ಕಾಡುವಂತಹ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕೊಡುವಂಥದ್ದಿದೆ. ಹಾಗೆ ಸ್ವಲ್ಪ ಮೈಗ್ರೇನ್, ತಲೆನೋವು ಬರುವಂತಹ ಲಕ್ಷಣ ಕೂಡ ಇರುವಂಥದ್ದು. ಆರೋಗ್ಯದಲ್ಲಿ ಒತ್ತಡದ ನಡುವೆಯೂ ಕೂಡ ಸಮಾಧಾನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಂತೋಷ ಕೂಡ ಸಿಗುತ್ತೆ. ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭದಾಯಕ ಫಲಗಳಿರುತ್ತೆ. ಅದರ ಜೊತೆಗೆ ಸ್ವಲ್ಪ ಟೆನ್ಷನ್ ಅನ್ನೋದು ಇರುತ್ತೆ. ಕುಟುಂಬದ ಬಗ್ಗೆ ನೋಡೋದಾಯಿತು ಅಂದರೆ ಈ ಮಾಸದಲ್ಲಿ ಬಂಧು ವರ್ಗದಿಂದ ಉಪಯುಕ್ತ ಮಾಹಿತಿ ಅಂದರೆ, ನಿಮ್ದು ಯಾವುದೋ ಒಂದು ವಿಲ್ ಮಾಡಿಟ್ಟಿರ್ತಾರೆ, ಅದು ಸಿಗೋದಿಲ್ಲ, ಎಲ್ಲೋ ಬಚ್ಚಿಟ್ಟಿರ್ತಾರೆ, ಯಾವುದೋ ಒಂದು ಡಾಕ್ಯುಮೆಂಟ್ ಕಳೆದೋಗಿರುತ್ತೆ, ಅಂತಹ ಡಾಕ್ಯುಮೆಂಟ್ ಸಿಕ್ಕಿ ಯಾರೋ ಒಬ್ಬ ಕುಟುಂಬ ಸದಸ್ಯರು ನಿಮಗೆ ಅದನ್ನು ತಂದುಕೊಟ್ಟು ಖುಷಿಯಾಗುವಂತಹ ಒಂದು ಲಕ್ಷಣ ಕೂಡ ಈ ಮಾಸದಲ್ಲಿರುವಂಥದ್ದು. ಹಾಗೆ ಸಣ್ಣ ಪುಟ್ಟ ಕಲಹಗಳು ಕೂಡ ಎದುರಾಗ್ಬೋದು. ಅವರೇನೋ ಒಂದು ಡಿಮ್ಯಾಂಡ್ ಮಾಡ್ಬೋದು, ಅದನ್ನು ನೀವು ಇಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ಕಲಹಗಳು ಕೂಡ ಆಗ್ಬೋದು. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಗಂಡ ಹೆಂಡತಿ ಜೀವನದಲ್ಲೂ ಕೂಡ ಕಲಹಗಳಾಗ್ಬೋದು. ಪ್ರೇಮಿಗಳಿಗೆ ಸ್ವಲ್ಪ ಮಿಶ್ರ ಫಲ ಇರುವಂತಹ ಮಾಸ ಅಂತ ಹೇಳ್ತೇನೆ. ಇನ್ನು ಮಕ್ಕಳಾಗಿಲ್ಲ ಅಂತಕ್ಕಂಥ ಚಿಂತೆ ಯಾರಾದರೂ ಮಾಡ್ತಾ ಇತ್ತು ಅಂದರೆ ಸ್ವಲ್ಪ ಒಂದು ಜನವರಿ ಮಾಸದ ನಂತರದಲ್ಲಿ ಸಂತಾನ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ, ಜನವರಿ 15ರ ನಂತರದಲ್ಲಿ. ಹಾಗೆ ಈ ಒಂದು ಪ್ರಯಾಣ ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ನೀವೇನಾದ್ರು ಹೋಗಬೇಕು ಅಂತ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ರೆ ಸ್ವಲ್ಪ ಕುಟುಂಬದವರ ಜೊತೆಯಲ್ಲಿ ಸ್ವಲ್ಪ ಒಂದು ಕ್ಷೇತ್ರಗಳ ದರ್ಶನ, ದೈವ ದರ್ಶನ ಆಗ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ಜೊತೆಗೆ ಒಂದು ಸುಂದರ ಸ್ಥಳಕ್ಕೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಈ ಮಾಸದಲ್ಲಿರುತ್ತೆ. ವಿದ್ಯಾರ್ಥಿಗಳಿಗೆ ಅದ್ಭುತ ಫಲ ಈ ಮಾಸದಲ್ಲಿರುತ್ತೆ. ಪ್ರಯತ್ನ ಪಟ್ಟು ಓದಿದರೆ ಮಾತ್ರ ಶುಭದಾಯಕ ಫಲಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ವಿದ್ಯಾರ್ಥಿಗಳು ಹೇಗೆ ಓದ್ತಾ ಇದ್ದಾರೆ ಅಂತದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ನಿಮ್ಮ ಅಗತ್ಯ ಇರುತ್ತೆ ಅವರಿಗೆ, ಸ್ವಲ್ಪ ನಿಮ್ಮ ಒಂದು ನರಿಶ್ಮೆಂಟು ನೀವು ಸ್ವಲ್ಪ ಹೇಳ್ಕೊಡುವಂತಹ ಅಗತ್ಯ ಕೂಡ ಈ ಮಾಸದಲ್ಲಿ ಇರುತ್ತೆ. ಹಾಗೆ ವ್ಯಾಪಾರಿಗಳು ಈ ಮಾಸದಲ್ಲಿ ಒಂದು 18-20ನೇ ತಾರೀಕು ಮೇಲೆ ಸ್ವಲ್ಪ ಏನು ಹೊಡೆತ ತಿಂದಿರ್ತಿರಲ್ಲ, ಅದಾದ ನಂತರದಲ್ಲಿ ಸ್ವಲ್ಪ ಲಾಭದಾಯಕ ಫಲಗಳು, ಒಂದು ವ್ಯಾಪಾರ ಏರಿಳಿತ ಎಲ್ಲದರ ನಡುವೆ ಕೂಡ 20ರ ನಂತರದಲ್ಲಿ ಸ್ವಲ್ಪ ಲಾಭದಾಯಕ ಫಲಗಳು, ಉತ್ತಮ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಮೊಬೈಲನ್ನು ಆದಷ್ಟು ಕಮ್ಮಿ ಬಳಕೆ ಮಾಡಿ ಅಂತ ಹೇಳ್ತೀನಿ. ಅನವಶ್ಯಕವಾಗಿ ಮೊಬೈಲ್ನಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ನಿಮ್ಮ ಕೆಲಸ ಏನಿದೆ ಅದರ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಈ ಮಾಸದಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ 2026 ಬರ್ತಾ ಇದೆ. ಅದನ್ನು ಶುಭದಾಯಕವಾಗಿ ಮಾಡಲಿಕ್ಕೆ ಈ ಮಾಸದಲ್ಲಿ ನಾನು 2026ಕ್ಕೆ ಏನೇನು ಪ್ರಿಪರೇಷನ್ ಮಾಡಬೇಕು, ಜಿಮ್ಮು ಜನವರಿ 1ನೇ ತಾರೀಕಿಂದ ಹೋಗ್ತೀನಿ ಅಂತಲ್ಲ, ಇವತ್ತಿಂದನೇ ಹೋಗುವಂಥ ಮನಸ್ಸನ್ನು ಮಾಡಿ, ಖಂಡಿತ ಶುಭವಾಗುತ್ತೆ. ಹಾಗೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಎಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾಯಿತು ಅಂದರೆ, ಅವರ ಜಾತಕವನ್ನು ನೋಡಿ ನನಗೆ ಯಾವುದು ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ ಅಂತ ಹೇಳಿ ನೋಡಿ
ಪರ್ಸನಲೈಸೇಷನ್ ಆಗಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಇದರಿಂದ ಶುಭದಾಯಕ ಫಲಗಳು ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ. ನೀವು ಕೂಡ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಪರಿಹಾರಗಳು ಈ ಮಾಸದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯದೇವನ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು, ಸೂರ್ಯನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು ಕೆಂಪು ಆರೆಂಜ್ ಬಣ್ಣದ ಬಟ್ಟೆಯನ್ನು ದಾನ ಮಾಡುವಂಥದ್ದು, ಜೊತೆಗೆ ಸ್ವಲ್ಪ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಶುಭದಾಯಕ ಫಲಗಳನ್ನು ಕೊಡುತ್ತೆ. ಹಾಗೆ ನೀವು ಆದಿತ್ಯ ಹೃದಯ ಸ್ತೋತ್ರದ ಪಠಣೆಯನ್ನು ಈ ಮಾಸದಲ್ಲಿ ಮಾಡಬೇಕು. ರಾಮನಾಮ ಜಪವನ್ನು ಮಾಡಬೇಕು. ರಾಮರಕ್ಷಾ ಸ್ತೋತ್ರವನ್ನು ಈ ಮಾಸದಲ್ಲಿ ಓದ್ಕೋಬೇಕಾಗತ್ತೆ. ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ನೀವು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಫಿಶ್ ಟ್ಯಾಂಕು ಅಥವಾ ನೀರಿನ ವಸ್ತನ್ನು ತಂದಿಟ್ಕೊಳ್ಳೋದ್ರಿಂದ ಅತ್ಯಂತ ಲಾಭದಾಯಕ ಫಲಗಳು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಹಾಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರಲಿ. ಆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ ಮಿಥುನ ರಾಶಿ ಕುರಿತಾಗಿ ದಿನನಿತ್ಯ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.